ಹಾಗಾದ್ರೆ ನೀವು ಡಿಜಿಟಲೈಸೇಷನ್ ಆಗಿರ್ಬೋದು, ತ್ರಿವಳಿ ತಲಾಖ್ ರದ್ದು ಮಾಡಿರೋದಾಗಿರ್ಬೋದು, 370 ಬಂದಿದ್ದಾಗಿರಬಹುದು, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಅಥವಾ ಕಾಶ್ಮೀರದ 370 ಯಾವ್ದನ್ನು ಒಪ್ಪಲ್ವಾ? ಇದೆಲ್ಲ ಆಗಿದೆ. ಕಾಲಕ್ಕೆ ನಾನು ಹೇಳಿದೆ, ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶ ವಿಮೋಚನೆ ಮಾಡಿಬಿಟ್ರು, ಒಂದು ದೇಶವನ್ನ ನಿರ್ಮಾಣ ಮಾಡಿದ್ರು, ಆಯ್ತಾ? ಈ ತರ ಎಲ್ಲಾ ಸಮಯದಲ್ಲೂ ಕೂಡ 1947 ಇಂದ 1971 ವರೆಗೆ ಬಹಳ ಯುದ್ಧಗಳಾಯ್ತು, ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಬಹಳ ನೋಡಿ ನಾವು ಗೋವಾನ ವಾಪಸ್ ತಗೊಂಡ್ವಿ. ಆ ಥರ ನಾವು ಇದನ್ನ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ಆರ್ಮಿ, ಒಂದೊಂದು ವಿಭಾಗಗಳು ಒಂದೊಂದು ಕೆಲಸಗಳು ಮಾಡ್ತಾ ಇರ್ತವೆ. ಅದು ದೇಶದ ಒಬ್ಬ ಪ್ರಧಾನಮಂತ್ರಿಯ ಅಥವಾ ಆರ್ಥಿಕ ನೀತಿ ಅಲ್ಲ. ದೇಶದ ಪ್ರಧಾನಮಂತ್ರಿ ಆರ್ಥಿಕ ನೀತಿ ಯಾವ್ದು ಗೊತ್ತಾ? ನಾನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, 15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ತೀನಿ, ಬಡತನ ನಿರ್ಮೂಲನೆ ಇವಿದೇವಲ್ಲ, ಇಂಥದ್ರಲ್ಲಿ ಯಾವ್ದಾದ್ರು ಒಂದು ಅವರ ಮಾತಲ್ಲೇ ಏನಾರು ಆಗಿದ್ರೆ, ನಾನು ಆ ತರ ಯಾವ್ದಾದ್ರು ಒಂದು ಯೋಜನೆ ಇದ್ರೆ, ಗುರುತರವಾದ ಯೋಜನೆ ಇದ್ರೆ ಹೇಳಲಿಕ್ಕೆ ಸಾಧ್ಯ ಆದ್ರೆ ದಯವಿಟ್ಟು ಅದನ್ನ ಜನಗಳಿಗೆ ಸ್ವಲ್ಪ ಹೇಳ್ಕೊಡಿ. ಈಗ ಒಂದ್ ನಿಮಿಷ, ನೀವು ಈಗಲೇ ನೀವು ಹೇಳಿದ್ರಿ ಇಷ್ಟು ಒಂದು ಎಂಥ ಒಂದು ಕಾಯ್ದೆಗಳನ್ನು ತಂದಿದ್ದಾರೆ ಅಂತ ಹೇಳಿದ್ರೆ, ತ್ರಿವಳಿ ತಲಾಖ್ ನಿಮ್ಮಿಂದ ತರಕ್ ಆಯ್ತಾ? ನೀವು ಯಾವಾಗ್ಲೂ ಇಂದಿರಾ ಗಾಂಧಿ ಅವರ ವಿರುದ್ಧವೂ ಕೂಡ ಬಲವಂತದ ನಸ್ಬಂದಿ ಆರೋಪ ಮುಸ್ಲಿಮರ ಮೇಲೆ ತಂದಿದ್ದಂತಹ ಆರೋಪ ಇತ್ತು. ಈಗ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೇಲೆ ಮುಸ್ಲಿಮರ ದ್ವೇಷಿಸುವಂತಹ ಒಂದು ಆರೋಪ ಕೂಡ ಇದೆ, ಅಥವಾ ಧರ್ಮಾಧಾರಿತವಾಗಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಇದೆ. ಅಂದ್ರೆ ನಾನು ಹೇಳ್ತಾ ಇರೋದು ಅವ್ರ ಮೇಲೂ ಇತ್ತು, ಇವ್ರ ಮೇಲೂ ಇತ್ತು ಅಂತ. ಮೇಡಮ್, ನೀವು ಹಿಂಗ್ ಇಟ್ಬಿಡ್ಬೇಡಿ ಸಡನ್ ಆಗಿ. ನಾನೇನು ಇವ್ರ ಮೇಲೆ ಅಷ್ಟೇ ಹೇಳ್ತಾ ಇಲ್ಲ, ಕೇಳಿಸ್ಕೊಳ್ಳಿ. ಏನ್ ಹೇಳ್ತೀರಿ? ಭಯೋತ್ಪಾದನೆ ನಿಗ್ರಹದ ವಿಚಾರದಲ್ಲೂ ಕೂಡ ಇಂದಿರಾ ಗಾಂಧಿ ಅವರು ಒಂದಷ್ಟು ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತೆಗೆದುಕೊಂಡಿದ್ದಾರೆ. ಒಪ್ತೀರಾ ಇಲ್ವಾ? ಇಂದಿರಾ ಗಾಂಧಿ ಕೆಲಸ ಮಾಡಿಲ್ಲ ಅಥವಾ ಏನೂ ಮಾಡಿಲ್ಲ ಅಂತ ನಾವು ಹೇಳಿಲ್ಲ. ಅವರು ಜವಾಬ್ದಾರಿತವಾಗಿ ಏನ್ ಮಾಡಿದಾರ ಅದು ಎಲ್ಲವೂ ನೀರಲ್ಲಿ ಕೊಚ್ಚೋದಂಗೆ ಅವರು ತಿರ್ತುಪಡಿಸಿ ತಂದ್ರು. ನೋಡಿ, ಯಾರು ಏನನ್ನು ನೆನಪಿಸ್ಕೊಳ್ಳಕ್ಕೆ ಆಗದಂತ ಒಂದು ಅಘಾತವನ್ನು ದೇಶದ ಜನರಿಗೆ ಕೊಟ್ಟರು ಅವರು. ಯಾಕೆ ಬಿಡ್ರಿ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಯಾರು ಒಬ್ಬ RSS ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ ಪ್ರಾಣ ದೇಶ ಮೊದಲು ಎನ್ನುವುದು ಟ್ಯಾಗ್ ಲೈನ್. ಸಂವಿಧಾನವನ್ನು 76 ಬಾರಿ ತಿದ್ದುಪಡಿ ಮಾಡಿದ್ರೆ ಯಾರಿಗೂ ಏನು ಕೇಳಿಸಲ್ಲ ಮೇಡಮ್. 1 ಸೆಕೆಂಡ್ ಮೇಡಮ್, ಹ್ಯಾವ್ ಪೇಷನ್ಸ್. ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಕೂಡ ಇರಬೇಕು ನಮ್ಮಲ್ಲಿ. ಎಸ್, ಆಯ್ತು. ಎಸ್ ದಿನೇಶ್, ತಿದ್ದುಪಡಿ ಆಯ್ತು ಕೇಳಿ. ಈಗ ಇಂದಿರಾ ಗಾಂಧಿ ಅವರ ವಿಚಾರಕ್ಕೆ ಬಂದ್ರು ಕೂಡ ಅವರು ಕೂಡ ಏನು ಮಾಡಿದ್ರು, 1975 ಇಂದ 77 ತನಕ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಎಮರ್ಜೆನ್ಸಿ ತಂದು ಎಲ್ಲ ಅಂಗಸಂಸ್ಥೆಗಳನ್ನ ಮುಚ್ಚಿದ್ರು, ನ್ಯೂಸ್ಗಳನ್ನ ಮುಚ್ಚಿದ್ರು, ಜನರ ಮೇಲೆ ದಬ್ಬಾಳಿಕೆಗಳನ್ನೂ ಮಾಡಿದ್ರು. ಆ ಟರ್ಮಲ್ಲಿ ಫೋರ್ಸಿಬಲಿ ಏನು ಫ್ಯಾಮಿಲಿ ಪ್ಲಾನಿಂಗ್ಗಳು ಮಾಡಿದ್ರು. ಈ ಫ್ಯಾಮಿಲಿ ಪ್ಲಾನಿಂಗ್ ಇಂದ ಇದು ಕೂಡ ಕಂಟ್ರೋಲ್ ಆಯ್ತು. ಆಮೇಲೆ ಕೇಳಿ, ಎಷ್ಟೋ ರೋಡ್ಗಳನ್ನು ಡೆವಲಪ್ ಮಾಡಿದ್ರು. ಆಮೇಲೆ ಕೇಳಿ, ಒಂದೇ ನಿಮಿಷ, ಈಗ ಅದ್ರ ಜೊತೆಗೆ ಅವರ ಫ್ಯಾಮಿಲಿ ಪೊಲಿಟಿಕ್ಸ್ ಯಾರು, ಸಂಜಯ್ ಗಾಂಧಿ ಅವರು ತಾಯಿನ ಓವರ್ಟೇಕ್ ಮಾಡಿಕೊಂಡು ಪ್ರಧಾನಮಂತ್ರಿ ಥರ ಬಿಹೇವ್ ಮಾಡಿದ್ದು ಕೂಡ ಈ ದೇಶಕ್ಕೆ ಗೊತ್ತು. ಎಂಟೈರ್ ಮಂತ್ರಿಮಂಡಲನ ನೆಗ್ಲೆಕ್ಟ್ ಮಾಡಿ ಇಂಡಿವಿಜುವಲ್ ಆಗಿ ಡಿಸಿಷನ್ ತಗೊಂಡಂಥ ವ್ಯಕ್ತಿ. ಅವತ್ತು ನಮ್ಮ ದೇಶ ಅಂತ ಹೀನಾಯ ಸ್ಥಿತಿಗೆ ಹೋಯ್ತು. ಅಂದ್ರೆ ಈ ಪರಿಸ್ಥಿತಿಗೆ ಹೋದಂತ ದೇಶನೂ ಕೂಡ ನಾವು ನೋಡಿದ್ದೀವಿ. ಅದಾದ ನಂತರ ನಾನ್ ಹೇಳೋದು, ಇವತ್ತಿನ ದಿವಸಗಳಲ್ಲಿ ಏನಾಗ್ತಾ ಇದೆ, ಇವತ್ತು ಕೂಡ ಅದೇ ಪರಿಸ್ಥಿತಿ. ಇವತ್ತೇನಾಗಿದೆ ನೋಡಿ, ಯಾವುದೇ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ ಸ್ಟ್ರಾಂಗ್ ಆಗಿದ್ದು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಇಮಿಡಿಯೇಟ್ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಈಗ ನಿಮ್ಗೆ ಡೆಲ್ಲಿನಲ್ಲಿ ಏನ್ ಮಾಡಿದ್ರು, ಒಬ್ಬ ಚೀಫ್ ಮಿನಿಸ್ಟರ್ಗಿದ್ದ ಪವರು ಯಾಕೆ 70 ಕಾನ್ಸ್ಟಿಟ್ಯೂನ್ಸಿ ಮಾಡಿದಾರೆ, ಯಾಕೆ ಜನಗಳು ವೋಟ್ ಹಾಕ್ತಾರೆ, ವೋಟ್ ಹಾಕದ್ಮೇಲೆ ಆ CMಗಿದ್ದ ಸಂಪೂರ್ಣ ಅಧಿಕಾರನ ಕಿತ್ತು ಲೆಫ್ಟಿನೆಂಟ್ ಗವರ್ನರ್ ಕೊಡ್ತಾರೆ. ಒಬ್ಬ ಚೀಫ್ ಮಿನಿಸ್ಟರ್, ಒಬ್ಬ ಅಟೆಂಡರ್ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿಗೆ ಇವತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಿಟ್ಟಿದ್ದಾರೆ.
ಮತ್ತೆ ಇವ್ರದೇ ಪೊಲೀಸ್ ಇದೆ, ಇವ್ರದೇ ರೆವಿನ್ಯೂ ಇದೆ, ಹಾಗೂ ಕ್ರೈಮ್ ರೇಟು ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೈಯೆಸ್ಟ್ ಇದೆ. ಮತ್ತೆ ಇನ್ನೊಂದು ಆದ್ರೆ ಕರ್ನಾಟಕ ನಂಬರ್ 1 ಇದೆ ಪೊಲೀಸಲ್ಲಿ, ನೀವು ಚೆಕ್ ಮಾಡಿ. ಉತ್ತರ ಪ್ರದೇಶ 17ನೇ ಸ್ಥಾನದಲ್ಲಿದೆ. ನೀವು ನಾನು ಹೇಳ್ತಾ ಇರೋದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ ದಲಿತ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿದಂತ ಹೆಣ್ಣು ಮಗಳನ್ನ ಅವ್ರ ಪೇರೆಂಟ್ಸ್ಗೂ ಕೊಡದೆ ರಾತ್ರಿ ಸುತ್ತಾಡ್ತಾರೆ. ಅಂದ್ರೆ ಆ ಪರಿಸ್ಥಿತಿಗೆ